ಪ್ರೀತಿಯ ಸ್ನೇಹಿತರೆ, ನಾನು ಡಾಕ್ಟರ್ ಕುಮಾರ ಎಂ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, JFGC ರಿಪ್ಪನ್ಪೇಟೆ. ನಾವು ಈಗಾಗಲೇ BCA ಗಣಕಸಿರಿ ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷಾ ಪಠ್ಯದಲ್ಲಿ 15 ಸೆಷನ್ಗಳಲ್ಲಿ ನಾವು ಕನ್ನಡ ಭಾಷಾ ಪಠ್ಯವನ್ನು ಅಭ್ಯಾಸ ಮಾಡಿದ್ದೀವಿ. ವಿಶೇಷವಾಗಿ ಮಾತಿನ ಮಲ್ಲಿ ಹಾಮಾನಾಯಕರು ಬರೆದಿರುವಂತಹ ಪ್ರಬಂಧದ ಬಗ್ಗೆ ನಾವು ನೋಡ್ತಾ ಇದ್ವಿ. ಇಂದು 16ನೇ ಸೆಷನ್ನಲ್ಲಿ, ಕಳೆದ ಸೆಷನ್ನಲ್ಲಿ ಏನು ಮಾತಿನ ಮಲ್ಲಿ ಪ್ರಬಂಧದ ವಿವರಣೆ ಇತ್ತು, ಅದರ ಮುಂದುವರಿದ ಭಾಗವನ್ನು ಈಗ ನಾವು ಗಮನಿಸಬಹುದಾಗಿದೆ. ಮಗು ರಮಾ ಅವಳ ಮಗುವಿಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿ ಒಂದು ನೆಪ ಇಟ್ಕೊಂಡು ಹೇಗೆ ಮನೆಯಲ್ಲಿರೋ ತಿಂಡಿನೆಲ್ಲ ಖಾಲಿ ಮಾಡ್ತಾಳಲ್ವಾ, ಎಲ್ಲ ಖಾಲಿ ಮಾಡಿ ಬಿಟ್ರೆ ಖಾಲಿ ಆಗೋದು ಸಮಸ್ಯೆ ಇಲ್ಲ. ಆದರೆ ಹೀಗೆ ತಿಂಡಿಯನ್ನು ತಿಂತಾ ಇದ್ರೆ ಈ ರಮಾಳ ಮಗು ಅಲ್ಲ, ರಮಾಳ ಬಗ್ಗೆ ಹೆಚ್ಚು ಅವ್ರ ತಂದೆ ತಾಯಿಗಳು ಕಾಳಜಿಯನ್ನು ವಹಿಸ್ಬೇಕಾಗುತ್ತೆ ಅಂತೇಳಿ. ಅಂದರೆ ನಿರೂಪಕರು ಅವಳ ಆರೋಗ್ಯ ಕೆಟ್ಟರೆ ಏನು ಮಾಡೋದು ಅಂಥೇಳಿ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಅದಕ್ಕಾಗಿ ಅವಳಿಗೆ ಗೊತ್ತಿಲ್ಲದ ಹಾಗೆ ಕಳ್ಳತನದಿಂದ ತಂದು ಬೀರುವಿನಲ್ಲಿ ಹಣ್ಣು ಹಂಪಲುಗಳನ್ನು, ತಿಂಡಿಗಳನ್ನು ಅವರು ಬಚ್ಚಿಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಅವಳಿಗೆ ಗೊತ್ತಾಯಿತು ಅಂದರೆ ಇಡೀ ಗಂಟಿಗೆ ಚಕ್ಕರ ಬರುತ್ತೆ ಅಂಥೇಳಿ ಅವಳಿಂದ ತಪ್ಪಿಸಿಡೋಕೆ ನಾವು ಲಂಚ ಕೊಡಬೇಕಾಗುತ್ತೆ. ಲಂಚ ಏನಾದ್ರು ಕೊಟ್ಟರೆ ಇಡೀ ಗಂಟು ಖಾಲಿಯಾಗುವವರೆಗೆ ಆಕೆ ಬಿಡೋದಿಲ್ಲ ಅಂಥೇಳಿ ಅವಳ ಸ್ವಭಾವದ ಮತ್ತೊಂದು ಮುಖವನ್ನು ಅಥವಾ ಅವಳ ವ್ಯಕ್ತಿತ್ವದ ಇನ್ನೊಂದು ಮುಗ್ಧತೆಯ ಮುಖವನ್ನು ಇಲ್ಲಿ ಅನಾವರಣಗೊಳಿಸ್ತಾರೆ ಲೇಖಕರು. ಒಂದು ವೇಳೆ ನಾವೇನಾದರೂ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ಅಂದರೆ ಅವಳನ್ನು ಹೇಗಾದರೂ ಮಾಡಿ ತಿಂಡಿಯನ್ನು ಅಥವಾ ಇನ್ನೇನು ವಸ್ತುಗಳನ್ನು ಬಚಾವ್ ಮಾಡಬೇಕು ಅಂತ ಹೇಳಿ ಹೊರಟ್ರೆ, ಆಕೆ ಹೊಸ ಹೊಸ ಕಾನೂನುಗಳನ್ನು ಸೃಷ್ಟಿ ಮಾಡಿ ಅದು ತಿಂಡಿಯೆಲ್ಲ ಖಾಲಿ ಆಗುವವರೆಗೆ, ಆ ಹಣ್ಣು ಹಂಪಲುಗಳೆಲ್ಲ ಖಾಲಿ ಆಗುವವರೆಗೆ ಅವಳು ಹೊಸ ಕಾನೂನುಗಳನ್ನು ಸೃಷ್ಟಿ ಮಾಡಿ, ಇಲ್ಲವೇ ದೊರಡೆ ಮಾಡಿಬಿಡ್ತಾಳೆ, ಇಲ್ಲವೇ ಯಾಚನೆ ಮಾಡ್ತಾಳೆ. ಅಯ್ಯೋ ಚೂರು ಕೊಡಮ್ಮ, ಒಂದು ಚೂರೇ ಚೂರು, ಸ್ವಲ್ಪವೇ ಕೊಡಿ. ಈ ಥರದ ಯಾಚನೆಯ ಭಾವದ ಮುಂದೆ ತಂದೆ ತಾಯಿಗಳು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಕೊಡಲೇಬೇಕಾಗ್ತದೆ. ಹೀಗೆ ಅವಳು ತಿಂಡಿಯನ್ನು, ಹಣ್ಣು ಹಂಪಲುಗಳನ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ಲು ಅಂತೇಳಿ ಒಂದು ವಿವರ ಇಲ್ಲಿ ಬರುತ್ತೆ. ಕೆಲವು ಸಾರಿ ಯಾಚನೆಗೆ ಅವಳಿಗೆ ಆತ್ಮಗೌರವಕ್ಕೆ ಧಕ್ಕೆ ಬರುತ್ತೆ ಅಂಥೇಳಿ ಅವಳು ಹಾಗಾಗಿ ತನ್ನ ಮಗುವಿನ ನೆಪದಲ್ಲಿ ಅಮ್ಮನಿಂದ ಅವಳು ತಿಂಡಿಯನ್ನು ತಗೊಳ್ತಾಳೆ. ಒಂದು ಬೊಂಬೆಯನ್ನು ತನ್ನ ಮಗು ಅಂತೇಳಿ ಆಕೆ ಮಾಡಿ ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡು ಅಮ್ಮನಿಂದ ಅಯ್ಯೋ ಮಗುಗೆ ಬಿಸ್ಕೆಟ್ ಬೇಕು ಅಥವಾ ಮಗುಗೆ ಒಂಚೂರು ಹಣ್ಣು ಬೇಕು, ಆ ಥರದಲ್ಲಿ ಅವಳು ಮಗುವಿಗಾಗಿ ಅಂತ ಹೇಳಿ ಕೇಳ್ತಾಳೆ. ಆ ಮಗುವೇನು ತಿನ್ನೋದಿಲ್ಲ, ಬೊಂಬೆ ತಿನ್ನೋಲ್ಲ, ಆದರೂ ಕೂಡ ಅವಳು ಮಗುವಿಗೆ ಬೇಕು ಅಂತೇಳಿ ಕೇಳ್ತಾಳೆ. ಕೆಲವು ಸಾರಿ ಮಗುವಿನ ಹೆಸರಲ್ಲಿ ಅಮ್ಮನಿಂದ ಬಿಸ್ಕತ್ತು, ಕೊನೆ ಪಕ್ಷ ಬಿಸ್ಕೆಟ್ ಇಲ್ಲ ಅಂದರೆ ಬೆಣ್ಣೆ ಸವರಿದ ಒಂಚೂರು ದೋಸೆ ಏನಾದರೂ ಅವಳು ವಸೂಲು ಮಾಡ್ಕೊಳ್ತಾಳೆ. ಅಮ್ಮ ಕೇಳ್ತಾಳೆ, ಅಯ್ಯೋ ಮಗು ಬಿಸ್ಕೆಟ್ ತಿನ್ನುತ್ತೆ, ಇಲ್ಲಮ್ಮ ಹಾಲಲ್ಲಿ ಅದ್ದಿ ತಿನ್ನಿಸ್ತೇನೆ. ಈ ಥರದ ಒಂದು ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ಆಕೆ ಮಾಡ್ತಾಳೆ. ಅಂದರೆ ಅಮ್ಮನಿಂದ ಹೇಗಾದರೂ ಮಾಡಿ ತಿಂಡಿಯನ್ನು ವಸೂಲು ಮಾಡಲೇಬೇಕು ಅನ್ನುವ ಒಂದು ಭಾವನಾತ್ಮಕ ಸಂಬಂಧ ಇಲ್ಲಿ ಕಂಡುಬರುತ್ತೆ. ಏನಾದರೂ ಅಮ್ಮ ಇವಳಿಗೆ ತಿಂಡಿ ಕೊಡ್ದೇನೆ ತಪ್ಪಿಸ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡಿದರೆ ಹೇಗಾದರೂ ಮಾಡಿ ಅಮ್ಮನನ್ನ ಮಗು ಏನು ಮಾಡುತ್ತೆ ಅಂದರೆ ತನ್ನ ಬಲೆಗೆ ಬೀಳಿಸ್ಕೊಳ್ಳುತ್ತೆ. ಅಮ್ಮ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಸನ್ನಿವೇಶವನ್ನು, ಅಂಥ ಮಾತುಗಳನ್ನು ಆಡ್ತಾಳೆ. ಆ ರಮಾಳ ಮಾತುಗಳಿಂದ ವಸುಂಧರೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೀಗೆ ಅಮ್ಮ ಮಗಳು ಇಬ್ಬರು ಅಡುಗೆ ಕೋಣೆಯಲ್ಲಿ ಸಂಭಾಷಣೆ ನಿರತರಾದಾಗ ಪಕ್ಕದ ಕೋಣೆಯಲ್ಲಿ ಬರಿತಾನೋ ಇಲ್ಲ ಅಭ್ಯಾಸದಲ್ಲಿ ನಿರತರಾದಂಥ ನಿರೂಪಕರಿಗೆ ತಮ್ಮ ಓದು ಮತ್ತು ಬರವಣಿಗೆ ಸಾಗೋದೇ ಇಲ್ಲ. ಇವರ ಮಾತುಗಳಲ್ಲಿ ಇವರ ಮನಸ್ಸು ಮಗ್ನವಾಗುತ್ತೆ, ಲೀನವಾಗುತ್ತೆ. ಆ ಒಂದು ವಿವರ ಕೂಡ ಇಲ್ಲಿ ಬರುತ್ತೆ. ಹೀಗೆ ಅವರ ಮಾತುಗಳನ್ನು, ಅಮ್ಮ ಮಗಳ ಮಾತುಗಳನ್ನು ಆಲಿಸುವ ನಿರೂಪಕರು ಅವರಿಬ್ಬರ ಬಗ್ಗೆ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಒಂದು ಬಳ್ಳಿ ಇನ್ನೊಂದು ಹೂ ಅಂತೇಳಿ. ಹಾಗಾಗಿ ಯಾರನ್ನೂ ಕೂಡ ನಾವು
ತಿರಸ್ಕರಿಸುವ ಹಾಗೆ ಇಲ್ಲ, ಯಾರ ಪರವೂ ಕೂಡ ವಹಿಸುವ ಹಾಗೆ ಇಲ್ಲ. ಹಾಗಾಗಿ ಇಬ್ಬರನ್ನು ಕೂಡ ಸಂಭಾಳಿಸಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನೋದನ್ನು ಅವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಕೆಲವು ಸಾರಿ ಏನಾಗುತ್ತಂದ್ರೆ ರಮೆ ಏನ್ ಮಾಡಿದ್ರು ಕೂಡ ಅಮ್ಮ ಸೋಲೋದಿಲ್ಲ. ವಸುಂಧರೆ ಏನ್ ಮಾಡ್ತಾಳೆ ಅಂದ್ರೆ ಯಾವ ರಮ ಹೇಳುವ ಮಾತುಗಳಿಗೆಲ್ಲ ಆಕೆ ಪ್ರತ್ಯುತ್ತರವನ್ನ ತಯಾರು ಮಾಡ್ಕೊಂಡೇ ಇರ್ತಾಳೆ. ಅದ್ರ ಕೊನೆಯ ಹಂತಕ್ಕೆ ಬಂದಾಗ ಕೆಲವು ಸಾರಿ ಏನ್ ಮಾಡ್ತಾಳೆ ಅಂದ್ರೆ ರಮ ಪೆಟ್ಟನ್ನು ತಿನ್ಬೇಕಾಗುತ್ತೆ ವಸುಂಧರೆಯಿಂದ. ಹಾಗೆ ಪೆಟ್ಟು ತಿಂದು ಹೊರಗೆ ಬರುವಾಗ ಕಣ್ಣೀರು ಸೂಸೋಲ್ಲ. ಯಾಕಂದ್ರೆ ಕಣ್ಣೀರು ಹನಿ ಬಿದ್ರೆ ಅವಳ ಆತ್ಮಗೌರವಕ್ಕೆ ತೊಂದರೆ ಅಲ್ವಾ. ಹಾಗಾಗಿ ಅಳೋದನ್ನ ಆಕೆ ಅಪಮಾನ ಅಂತೇಳಿ ಭಾವಿಸ್ತಾಳೆ. ಕಣ್ಣೀರು ಬಿಂದು ಇನ್ನೇನು ಮುತ್ತಾಗಿ ಹೊರಗೆ ಬೀಳೋಕ್ ಮುಂಚೆನೆ ನಿರೂಪಕರು ಆಕೆಯನ್ನ ಕರೆದು ಸಂತೈಸ್ತಾರೆ. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಅವಳೇ ನೀಡಿದ ಚಾಕೊಲೇಟನ್ನು ನೀಡಿ ಸಮಾಧಾನವನ್ನ ಪಡಿಸ್ತಾರೆ. ಕೊನೆಗೆ ಮತ್ತೆ ಆಸೆ ಕಣ್ಣಿಂದ ನೋಡುವಾಗ ಅವಳು ಮತ್ತೆ ಇದರಲ್ಲಿ ಇನ್ನೊಂದು ಚಾಕ್ಲೇಟ್ ಇರ್ಬೋದು ಅಂತೇಳಿ ಹುಡುಕಾಟ ನಡೆಸ್ಬೋದು ಅಂತೇಳಿ ಅವರು ತಮ್ಮ ಕೋಣೆಯನ್ನು ಬಿಟ್ಟು ಹೊರಗೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಬಂದ್ರೆ ಯಾವುದು ಚಾಕ್ಲೇಟ್ ಹಾಕಿ ಸಿಕ್ಕಿರೋದಿಲ್ಲ. ಪೆಚ್ಚು ಮೋರೆಯನ್ನು ಹಾಕೊಂಡು ಅವರು ಆ ಮಗು ಮನೆಯಿಂದ ಅಂದ್ರೆ ಆ ಕೊಠಡಿಯಿಂದ ಹೊರಗೆ ಹೋದಾಗ ಅಲ್ಲೆಲ್ಲ ತಾನು ಒಪ್ಪಮೂರ್ಣವಾಗಿ ಜೋಡಿಸಿದ ಪುಸ್ತಕಗಳಿರ್ಬೋದು, ಪೆನ್ನು ಇತ್ಯಾದಿಗಳೆಲ್ಲ ಅಸ್ತವ್ಯಸ್ತ ಆಗಿರೋದು ನಿರೂಪಕರ ಗಮನಕ್ಕೆ ಬರುತ್ತೆ. ಅಂದ್ರೆ ಇಲ್ಲಿ ಇವಳು ತಪಾಸಣೆಯನ್ನ ನಡೆಸಿದಾಳೆ ಅಂತೇಳಿ. ಆದ್ರೆ ಅವ್ರು ಏನು ಹೇಳೋದಿಲ್ಲ. ನಿರೂಪಕರ ಟೇಬಲ್ ಶೋಧಿಸ್ತಾರೆ, ಚಾಕ್ಲೇಟ್ ಸಿಗದೆ ಅವಳು ನಿರಾಶಳಾಗಿ ಕೋಣೆಯಿಂದ ಹೊರಗೆ ಹೋಗ್ತಾಳೆ. ಹೀಗೆ ಕ್ರಮಬದ್ಧವಾಗಿ ಅಂದ್ರೆ ಒಂಥರದಲ್ಲಿ ಅವಳಿಗೆ ಬೆಳಿಗ್ಗೆ ತನ್ನ ವೈಯಕ್ತಿಕ ಅಮ್ಮನಿಂದ ಸ್ನಾನ ಇತ್ಯಾದಿಗಳೆಲ್ಲ ಮುಗಿದ ನಂತರದಲ್ಲಿ ಮತ್ತೆ ತಿಂಡಿ ಹಾಗೇನೆ ನಿತ್ಯದ ವಿಧಿಗಳನ್ನು ಮುಗಿಸಿದ ತರುವಾಯ ಇವಳು ರಮ ಏನ್ ಮಾಡ್ತಾಳೆ ಅಂದ್ರೆ ಅವಳ ಇಡೀ ಉಳಿದ ದಿನ ಏನಿರುತ್ತೆ ಆ ದಿನದ ತುಂಬ ಅವಳ ಆ ಬೊಂಬೆಯ ಮಗು ಅವಳ ಬದುಕನ್ನ ಆಕ್ರಮಿಸಿಕೊಳ್ಳುತ್ತೆ. ಮಗುವಿನ ಆರೈಕೆಯಲ್ಲಿ ಪೂರ್ತಿಯಾಗಿ ಅವಳು ಮುಳುಗಿ ಹೋಗ್ತಾಳೆ. ಅಂದ್ರೆ ಅದನ್ನ ಸ್ನಾನ ಮಾಡಿಸೋದು, ಅದರ ಉಪಚಾರ ಮಾಡೋದು, ಅದಕ್ಕೆ ಪೌಡರ್ ಹಚ್ಚುವಂತೆ ಕೆಲಸದಲ್ಲಿ ಅವಳು ತೊಡ್ಕೊಳ್ತಾಳೆ. ಹೀಗೆ ಪೂರ್ತಿಯಾಗಿ ತನ್ನ ಇಡೀ ದಿನವನ್ನ ಉಳಿದ ಸಮಯವನ್ನ ಹಾಕಿ ಅದರಲ್ಲಿ ಕಳೀತಾಳೆ. ಕೆಲವು ಸಾರಿ ಪೌಡರ್ಗಾಗಿ ಅಮ್ಮನ ಜೊತೆಗೆ ಸ್ಪರ್ಧೆ ಮಾಡ್ತಾಳೆ. ಅಂದ್ರೆ ಅಮ್ಮನ ಪೌಡ್ರೇ ಬೇಕು ಅಂತೇಳಿ ನಿರೂಪಕರು ಬೇರೆ ಪೌಡರ್ ಅಂತಂದು ಕೊಟ್ಟರು ಕೂಡ ಇಲ್ಲ ನನಗೆ ಅಮ್ಮನ ಪೌಡ್ರೇ ಬೇಕು, ಅದು ಚೆನ್ನಾಗಿರುತ್ತೆ. ನಿರೂಪಕರು ಹೇಳ್ತಾರೆ ಹಿಂದೆ ಎಲ್ಲ ವಸುಂಧರೆ ಅಣ್ಣನ ಪೆನ್ನೇ ಬೇಕು, ಅಣ್ಣನ ಪೆನ್ಸಿಲೇ ಬೇಕು ಅಂತೇಳಿ ಹಠ ಹಿಡಿಯುವಾಗ ನೋಡು ಹೊಸದ್ ಬಂದಿದೆ, ಇದೆಲ್ಲ ಹಳತಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಹೊಸದನ್ನ ನಿರೂಪಕರಿಂದ ತೆಗೆದುಕೊಂಡು ಆಕೆ ರಮಗೆ ಕೊಡ್ತಾ ಇರ್ತಾಳೆ ವಸುಂಧರೆ. ಅದೇ ನಿಯಮವನ್ನ ಇಲ್ಲಿ ಇವರು ಅನ್ವಯಿಸಕ್ಕೆ ನೋಡ್ತಾರೆ ಪೌಡರ್ ತಂದಂತ ಸಂದರ್ಭದಲ್ಲಿ ನಿರೂಪಕರು. ಆದ್ರೆ ಅದರಲ್ಲಿ ನಿರೂಪಕರು ಸೋಲ್ತಾರೆ, ವಸುಂಧರೆಯು ಕೂಡ ಸೋತಾಗ್ತಾಳೆ. ಅಮ್ಮನ ಪೌಡ್ರೇ ಬೇಕು ಅಂತೇಳಿ ಎಷ್ಟು ಆಕೆಗೆ ಮನವರಿಕೆ ಮಾಡಿದ್ರು, ಇದು ಹೊಸ ಪೌಡ್ರು ಚೆನ್ನಾಗಿದೆ, ದೊಡ್ಡದಾಗಿದೆ, ಇದರ ಬಣ್ಣ ನೋಡು, ಹೀಗೆ ಏನ್ ಹೇಳಿದ್ರು ಕೂಡ ಅಷ್ಟು ಚೆನ್ನಾಗಿದ್ರೆ ಅಮ್ಮನೇ ಇಟ್ಕೊಳ್ಳಿ ಅಂತೇಳಿ ಆಕೆ ತಿರಸ್ಕಾರ ಮಾಡಿ ಅಮ್ಮನ ಪೌಡ್ರನ್ನೇ ತನ್ನ ಮಗುವಿಗೆ ಬೇಕು ಅಂತೇಳಿ ಹಠ ಹಿಡಿದು ಇಟ್ಕೊಳ್ತಾಳೆ. ಹೀಗೆ ರಮೆ ಹೇಗೆ ಅನ್ವಯ ಮಾಡ್ತಾ ಇದ್ದಂತ ನಿಯಮವನ್ನ ಕ್ಷಮಿಸಿ ವಸುಂಧರೆ ರಮೆಗೆ ಅನ್ವಯ ಮಾಡ್ತಾ ಇದ್ದಂತ ನಿಯಮವನ್ನ ಅನುಸರಣೆ ಮಾಡ್ಲಿಕ್ಕೆ ಹೋದಂತ ನಿರೂಪಕರು ಸೋತುದನ್ನ ನಾವೀಗಾಗಲೇ ನೋಡಿದ್ದಾಯ್ತು. ಪೌಡರ್ ವಿಷಯದಲ್ಲಿಯೂ ಕೂಡ ನಿರೂಪಕರು ಏನ್ ಮಾಡ್ತಾರೆ, ಸೋಲ್ತಾರೆ. ಅಮ್ಮನ ಪೌಡ್ರು ರಮಾಳದಾಗುತ್ತೆ, ಹೊಸ ಪೌಡ್ರು ಆಕೆ ತಗೊಳ್ಳೋದಿಲ್ಲ. ಹಾಗೇನೆ ಈ ಮಗು ಬೆಳವಣಿಗೆ ಹಂತದಲ್ಲಿ ಒಂದು ಚಿಕ್ಕ ಪುಟ್ಟ ಆಸೆಗಳನ್ನ ಅದು ವ್ಯಕ್ತ ಮಾಡುತ್ತೆ. ಅದು ತನಗಾಗಿ ಅಲ್ಲ, ತನ್ನ ಮಗುವಿಗಾಗಿ ಅಂತೇಳಿ. ರಮಾಳ ಮಗು ರಂಗಿ ಅಂದ್ರೆ ಬೊಂಬೆಗಾಗಿ ಬೊಂಬೆಗೆ ಒಂದು ಬೂಟ್ಸ್ ಬೇಕು ಅಂತೇಳಿ, ಬಟ್ಟೆ ಬೇಕು ಅಂತೇಳಿ ಈ ತರದ ಸಣ್ಣ ಪುಟ್ಟ ಬೇಡಿಕೆಗಳನ್ನ ಆಕೆ ಇಡ್ತಾ ಹೋಗ್ತಾಳೆ. ರಮೆಯ ಬೇಡಿಕೆಯನ್ನ ಈಡೇರಿಸುವಂತಹ ಒಂದು ಒತ್ತಡಕ್ಕೆ ಅವರು ಒಳಗಾಗ್ತಾರೆ ನಿರೂಪಕರು. ಅಂದ್ರೆ ಅಂತ ದೊಡ್ಡ ಬೇಡಿಕೆಗಳು, ಹಣ ಖರ್ಚು ಮಾಡುವಂತ ಬೇಡಿಕೆಗಳು ಅಲ್ಲ. ಆದ್ರೆ ಈ ಪುಟ್ಟ
ಬೇಡಿಕೆಗಳ ಮುಂದೆ ದೊಡ್ಡ ಆಕಾರವನ್ನು ಪಡೆದಾಗ ಏನ್ ಮಾಡೋದು ಅಂತ ಹೇಳಿ. ಹಾಗಾಗಿ ರಮೆಯ ಬೇಡಿಕೆಗಳಿಗೆಲ್ಲ ಅವರು ಮಣಿಯೋದಿಲ್ಲ. ಆದರೆ ಅನಿವಾರ್ಯವಾಗಿ ರಮೆಯ ಬೇಡಿಕೆಗಳೆಲ್ಲ ಅವಳ ಮಗಳು ರಂಗಿಗಾಗಿ ಇರೋದ್ರಿಂದ ಅವರು ಅನಿವಾರ್ಯವಾಗಿ ಆ ಬೇಡಿಕೆಗಳನ್ನ ಈಡೇರಿಸಬೇಕಾದಂತ ಒಂದು ಸಂದಿಗ್ಧಕ್ಕೆ ಒಳಗಾಗ್ತಾರೆ. ಅವಳಿಗೆ ರಂಗಿಗೆ ಬೂಟ್ಸ್ ಅನ್ನು ಕೊಡಿಸಲು ಇಲ್ಲವೇ ಈ ತರದ ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ಅವಳು ಹಠ ಮಾಡ್ತಾಳೆ. ತಂದ್ಕೊಡಿ ಅಣ್ಣ ಅಂತೇಳಿ ಕೇಳ್ತಾಳೆ. ಆದ್ರೆ ಒಂದು ಸಂದರ್ಭದಲ್ಲಿ, ಒಂದು ಸನ್ನಿವೇಶದಲ್ಲಿ, ಅಯ್ಯೋ ಇದನ್ನೆಲ್ಲ ಅಪ್ಪನ ಹತ್ರ ಅಣ್ಣನ ಹತ್ರ ಯಾಕೆ ಕೇಳ್ತೀಯ, ನಿನ್ನ ಗಂಡನ ಹತ್ರ ಕೇಳು ಅಂತ ಹೇಳಿದಾಗ, ಅಯ್ಯೋ ಗಂಡನ ಅಂತೇಳಿ ಗಂಡ ಎನ್ನುವಂತ ಶಬ್ದ ಕೇಳಿದ ಕೂಡಲೇ ಯಾಕೆ ಅಸಹ್ಯ ಪಟ್ಕೊಳ್ತಾಳೆ. ಹಾಗಾದ್ರೆ ನೀನು ಮದುವೆ ಆಗೋದಿಲ್ವಾ ಅಂತೇಳಿ ವಸುಂಧರೆ ಕೇಳಿದಾಗ, ಇಲ್ಲ ನಾನು ಮದುವೆ ಆಗೋದಿಲ್ಲ, MBS ಓದಿ ಡಾಕ್ಟರ್ ಆಗಿ ಅಜ್ಜಿಗೆ ಇಂಜೆಕ್ಷನ್ ಕೊಟ್ಟು ಅವಳು ಕಾಯಿಲೆಯನ್ನು ಗುಣ ಮಾಡ್ತೇನೆ ಅಂತೇಳಿ ಹೇಳ್ತಾಳೆ. ಹೀಗೆ ತಾಯಿ ಮತ್ತೆ ಮಗಳು ಜೊತೆಯ ಸಂವಾದಗಳಲ್ಲಿ ತೊಡಗಿರುವಾಗ, ಅಯ್ಯೋ ರಂಗಿ ಇದ್ದಾಳೆ, ರಂಗಿ ಮತ್ತೆ ನೀನು ಇಬ್ರು ಜೊತೆಯಲ್ಲಿ ಒಂದೇ ವಾರಿಗೆಯಲ್ಲಿ ಓದ್ಲಿಕ್ಕಾಗುತ್ತಾ, ಒಂದೇ ತರಗತಿಯಲ್ಲಿ ಅಂತ ಹೇಳಿದಾಗ ವಸುಂಧರೆ ಹೇಳ್ತಾಳೆ, ಆಂಧ್ರ ಪ್ರದೇಶದಲ್ಲಿ ಅಪ್ಪ ಮಗ ಜೊತೆಯಲ್ಲಿ ಓದಿ ಪಾಸ್ ಆಗ್ಲಿಲ್ವಾ ಅಂತ ಹೇಳಿ ಒಂದು ನಿದರ್ಶನವನ್ನು ಕೊಟ್ಟು ನಿರೂಪಕರು ಮತ್ತೆ ವಸುಂಧರೆ ಇಬ್ಬರು ಕೂಡ ನಗೆಯಲ್ಲಿ ಮುಳುಗುವ ಹಾಗೆ ಮಾಡ್ತಾರೆ. ಹೀಗೆ ಈ ಮಗುವಿನ ಮುಗ್ಧ ಬೇಡಿಕೆಗಳು ಮತ್ತೆ ಅವಳ ಓದಿನ ಆಕಾಂಕ್ಷೆ ಇದನ್ನೆಲ್ಲವನ್ನ ನಿರೂಪಕರು ಈ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗ್ತಾರೆ. ಅಂದ್ರೆ ಮನೆ ತುಂಬಾ ರಮೆ ಓಡಾಟ ಮತ್ತೆ ಮಾತು ಯಾವಾಗಲೂ ಕೂಡ ಆಕರ್ಷಣೀಯವಾಗಿರುತ್ತೆ. ಅವಳು ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಓಡಾಡುವಂಥದ್ದು, ಮನೆಯ ಬಂದಂತ ಅತಿಥಿಗಳನ್ನ ಬಾಗಿಲಿನ ಹೊರಗೆ ಕಟ್ಟಿರುವ ಗೆಜ್ಜೆಯನ್ನ ಕೇಳಿ ಆ ಗೆಜ್ಜೆಯ ದನಿಗೆ ಓಡಿ ಅತಿಥಿಗಳನ್ನು ಸ್ವಾಗತ ಮಾಡುವಂಥದ್ದು, ಇವೆಲ್ಲವೂ ಕೂಡ ಯಾರೇ ಅತಿಥಿ ಇದ್ರೂ ಆ ಮಗುವಿನ ಮಾತುಗಳಿಗೆ ಸೋಲದೆ ಹಾಗೇನೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಿರೂಪಕರು ಬಣ್ಣಿಸ್ತಾರೆ. ಒಂಥರದಲ್ಲಿ ಈ ರಮಾ ನಿರೂಪಕರ ಮನೆಗೆ ಬರುವಂತಹ ಅತಿಥಿಗಳ ಮನದಲ್ಲಿ ಶಾಶ್ವತವಾದ ಒಂದು ಸ್ಥಾನವನ್ನ ಆಕೆ ಪಡೆದುಕೊಳ್ತಾಳೆ. ಹಾಗಾಗಿ ಕೆಲವರು ನಿರೂಪಕರಿಗೆ ಪತ್ರ ಬರೆಯುವಾಗ ರಮೆ ಆಗಿದ್ದಾಳೆ ಅಂತೇಳಿ ರಮೆ ಬಗ್ಗೆ ತುಂಬಾನೇ ಅವರು ವಿಚಾರಿಸ್ಕೊಳ್ತಾರೆ. ಹಾಗಾಗಿ ರಮೆ ಅತಿಥಿಗಳ ಮನದಲ್ಲಿ ಶಾಶ್ವತ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಅಂತೇಳಿ ಹೇಳ್ತಾರೆ. ಹಾಗೇನೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ರಮೆ ಮಾತುಗಳನ್ನ ವಸುಂಧರೆ ಅನುಕರಿಸಿ ಇಬ್ರು ನವೀನ ಉಯ್ಯಾಲಿಯಲ್ಲಿ ತೇರುವುದನ್ನು ಕೂಡ ನಾವು ನೋಡ್ತೇವೆ. ಅದಕ್ಕಿಂತ ಮುಖ್ಯವಾಗಿ ರಮಾ ಇಡೀ ಮನೆಯ ವಸ್ತುಗಳ ಜೊತೆಗೆ ಅವಳು ಸಂಭಾಷಣೆ ಮಾಡ್ತಾ ಇರ್ತಾಳೆ. ಪ್ರತಿಯೊಂದು ವಸ್ತುವಿನ ಜೊತೆಗೆ ಆಕೆ ಮಾತನಾಡಿ ಸಂವಾದಗಳನ್ನು ಮಾಡ್ತಾಳೆ. ಹೀಗೆ ಸಂವಾದ ಮಾಡುತ್ತಾ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ತೊದಲು ನುಡಿಗಳನ್ನ ಆಡ್ತಾ ಮುಗ್ಧತೆ ಮಾತುಗಳನ್ನ ಆಡ್ತಾ ಅವಳು ಓಡಾಡುವಂಥದ್ದು ಇಡೀ ಮನೆಯ ವಾತಾವರಣಕ್ಕೆ ಒಂದು ಕಳೆಯನ್ನು ತಂದುಕೊಡುತ್ತೆ, ಜೀವಂತಿಕೆಯನ್ನು ತಂದುಕೊಡುತ್ತೆ. ಅದಕ್ಕಾಗಿ ನಿರೂಪಕರು ಏನ್ ಹೇಳ್ತಾರೆ ಅಂದ್ರೆ, ಅವಳು MBS ಓದಿ ಅಥವಾ ಅಂದ್ರೆ MBBS ವೈದ್ಯ ಆಗ್ಬೇಕು ಅಂತೇಳಿ ಏನು ಕನಸನ್ನು ಹೊತ್ತಿದ್ದಾಳೆ ಅವಳು ಬಾಲ್ಯದಲ್ಲಿ. ಅದು ಕನಸು ಈಡೇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಇಂತಹ ಮಗು ಒಂದು ಮನೆಯಲ್ಲಿದ್ರೆ ಅದೇ ಒಂದು ವೈದ್ಯ ಅಂತ ಹೇಳಿ, ವೈದ್ಯರಲ್ಲಿ ಹೋಗಿ ನಾವು ಏನು ಚಿಕಿತ್ಸೆಯನ್ನು ಪಡಿತೇವೋ ಆ ಚಿಕಿತ್ಸೆಗೆ ಸಮ ಇವಳ ಮಾತುಗಳು ಅಂತೇಳಿ, ಇವಳ ಮುಗ್ಧತೆ, ಆಮೇಲೆ ಇವಳ ಓಡಾಟ, ಇವಳ ತುಂಟತನ, ಇವೆಲ್ಲವೂ ಕೂಡ ವೈದ್ಯರ ಶುಶ್ರೂಷೆಯ ಹಾಗೆ ಮುಲಾಮಿನ ಹಾಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನಿರೂಪಕರು ಬಣ್ಣಿಸ್ತಾರೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಿರೂಪಕರ ಮನೆಯ ಜೀವಾಳ ಆಗಿ ರಮೆ ಜೀವಂತಿಕೆಗೆ ಕಾರಣವಾಗಿದ್ದಾಳೆ, ಜೀವಾಳ ಆಗಿದ್ದಾಳೆ ಅಂತೇಳಿ ನಿರೂಪಕರು ಪ್ರಬಂಧದ ಕೊನೆಯಲ್ಲಿ ಹೇಳುತ್ತಾ ಈ ಪ್ರಬಂಧವನ್ನು ಮುಗಿಸೋದನ್ನ ನಾವು ನೋಡ್ತೇವೆ. ಹಾಗಾಗಿ ಒಂದು ಮನೆಯಲ್ಲಿ ಒಂದು ಮಗು ಇದ್ರೆ ಆ ಇಡೀ ಮನೆ ಹೇಗೆ ಜೀವಂತಿಕೆಯಿಂದ ಕಳೆಗಟ್ಟುತ್ತೆ ಅನ್ನೋದು ಈ ಪ್ರಬಂಧ ಒಂದು ನಿದರ್ಶನವಾಗಿದೆ ಅಂತ ಹೇಳಿ ನಾವು ಭಾವಿಸಬಹುದಾಗಿದೆ. ಹಾಗಾಗಿ ಮಾತಿನ ಮಲ್ಲಿ ಒಂದು ಅತ್ಯುತ್ತಮವಾದಂತಹ ಕನ್ನಡದ ಪ್ರಬಂಧಗಳಲ್ಲಿ ಒಂದಾಗಿದೆ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉತ್ತಮವಾದಂತಹ ಒಂದು ಪ್ರಬಂಧ ಇದು.
ಭಾಷೆಯ ಬಳಕೆ ಇರಲಿ, ನಿರೂಪಣೆಯ ಶೈಲಿ ಇರಲಿ, ಮುಗ್ಧ ಮಗುವಿನ ಮಾತುಗಳನ್ನು ಬಣ್ಣಿಸುವ ಸಂದರ್ಭಗಳಿರಲಿ, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಓದುಗರಿಗೂ ಮುದವನ್ನು ಆನಂದವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿವರೆಗೆ ನಾವು ಮಾತಿನ ಮಲ್ಲಿ ಏನು ಡಾಕ್ಟರ್ ಹಾಮಾನಾಯಕರು ಬರೆದಿರುವಂತಹ ಪ್ರಬಂಧ ಇದೆ. ಈ ಪ್ರಬಂಧದ ವಿವರಣೆಯನ್ನು ನಾವು ಗಮನಿಸಿದ್ದಾಯಿತು. ಮುಂದಿನ ಸೆಷನ್ನಲ್ಲಿ ಈ ಪ್ರಬಂಧದ ವಿಶ್ಲೇಷಣೆಯನ್ನು ನಾವು ಮಾಡಬಹುದಾಗಿದೆ. ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.